ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಮದ್ದೂರಿನತ್ತ ಸಾಗ್ತಾ ಇದೆ. ಚನ್ನಪಟ್ಟಣ ದಾಟಿ ಆಲ್ಮೋಸ್ಟ್ ಈಗ ಅರ್ಧ ದಾರಿಯಲ್ಲಿದ್ದಾರೆ. ಇನ್ನು ಚನ್ನಪಟ್ಟಣದಿಂದ ಮದ್ದೂರಿನ ಅರ್ಧ ದಾರಿಯಲ್ಲಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರ ತಲುಪುತ್ತೆ. ಇನ್ನೊಂದು ಕಡೆ ನಾವು ಅಂತ್ಯಕ್ರಿಯೆಗೆ ಈ ಹೂವಿನ ಪಲ್ಲಕ್ಕಿಯ ಸಿದ್ಧತೆಯನ್ನು ನೋಡ್ತಾ ಇದ್ದೀವಿ. ಸೊ ಸೋಮನಹಳ್ಳಿಯ ನೇರ ದೃಶ್ಯಗಳಿವು. ಮತ್ತೊಂದು ಕಡೆ ಆನ್ ದ ವೇ ಏನು ದಾರಿ ಹೋಗ್ತಿರುವಂಥದ್ದು, ಈಗ ಅಂತಿಮ ಯಾತ್ರೆ ಸಾಗ್ತಿರುವಂಥ ದಾರಿ. ಸೊ ಅಲ್ಲಿ ಈಗ ದಾರಿಯುದ್ದಕ್ಕೂ ಕೂಡ ಅಭಿಮಾನಿಗಳು ಬಂದು ಅಲ್ಲಿ ಅಂತಿಮ ದರ್ಶನ ಪಡಿತಿದ್ದಾರೆ. ಸೊ ಅಂತಿಮ ಯಾತ್ರೆಗೆ ಈಗ ಹೂವಿನ ಪಲ್ಲಕ್ಕಿ ಸಿದ್ಧವಾಗ್ತಾ ಇದೆ. ಇದೇ ಸೋಮನಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಅದಾದಮೇಲೆ ಈ ಭಾಗದಲ್ಲಿ ಜನರ ಪ್ರೀತಿಯನ್ನು ಗಳಿಸಿ ಸತತವಾಗಿ ಶಾಸಕರಾಗಿ ಆಯ್ಕೆಯಾಗಿ ಮಂಡ್ಯ ಭಾಗದಿಂದ ಸಂಸದರಾಗಿ ರಾಜ್ಯದ CM ಆಗಿ ಜೊತೆಗೆ ಕೇಂದ್ರದ ಮಟ್ಟದಲ್ಲಿ ಸಚಿವರಾಗಿ ಕೆಲಸ ಮಾಡಿ ರಾಜ್ಯಪಾಲರಾಗಿ ತಮ್ಮ ಜವಾಬ್ದಾರಿಯನ್ನು ಹೊತ್ತು ಪಕ್ಷವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿರ್ಬೋದು. ಆದರೆ ಆಧುನಿಕ ಬೆಂಗಳೂರು ಅನ್ನೋದು ಎಸ್.ಎಂ. ಕೃಷ್ಣ ಅವರ ಕನಸು. ಸೊ ಇಲ್ಲಿ ಶುರುವಾದಂಥ ITBT ಕಾನ್ಸೆಪ್ಟ್ಗಳು, ಇಲ್ಲಿನ ಫ್ಲೈಓವರ್ಗಳು ವಿಶೇಷವಾಗಿ, ಹಾಗೆ ವಿದೇಶಕ್ಕೆ ಅವರು ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಒಂದಷ್ಟು ಐಡಿಯಾಗಳನ್ನು ತಂದು ಬೆಂಗಳೂರಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಂಥ ರೀತಿ ಇದೆಲ್ಲವೂ ಕೂಡ ಇವತ್ತಿಗೂ ಕೂಡ ಇವತ್ತಿನ ರಾಜಕಾರಣಿಗಳಿಗೂ ಕೂಡ ಅದೊಂದು ಗೈಡ್ ರೀತಿ, ಕೈಪಿಡಿ ರೀತಿ ಅವರ ರಾಜಕೀಯ ಜೀವನ. ಸೊ ಅಂತ್ಯಕ್ರಿಯೆಗೆ ನಾವು ಸಿದ್ಧತೆ ಏನೇನು ಆಗ್ತಿದೆ ಅದನ್ನು ನೋಡ್ತಾ ಇದ್ದೀವಿ. ಸೊ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಹಾಗೆ ಅಂತ್ಯಕ್ರಿಯೆ ಸಿದ್ಧತೆ ಎರಡನ್ನೂ ಕೂಡ TV9 ಮೂಲಕ ನಾನ್ ಸ್ಟಾಪ್ ಆಗಿ ನೀವು ನಿರಂತರವಾಗಿ ನೋಡ್ತಿರೋದು. ಇನ್ನು ದಾರಿಯುದ್ದಕ್ಕೂ ಕೂಡ ಕೆಂಗೇರಿ, ಬಿಡದಿ, ರಾಮನಗರ ಹೇಗೆ ಜನ ಸೇರಿದ್ರು, ಒಂದಷ್ಟು ಕಡೆ ಪುಷ್ಪವೃಷ್ಟಿ ಆಯಿತು, ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ. ಹಳೆ ಮೈಸೂರು ಭಾಗದಿಂದ ಜನಪ್ರಿಯರಾದಂಥ ಅಪರೂಪದ ರಾಜಕಾರಣಿಗಳೊಬ್ಬರು ಎಸ್.ಎಂ. ಕೃಷ್ಣ. ಸೊ ಕೆಂಗೇರಿ, ಬಿಡದಿ, ರಾಮನಗರ ಹೇಗೆ ಸಾಗಿ ಬಂತು ಅನ್ನೋದನ್ನು ನೀವು ಬಾಟಮ್ನಲ್ಲಿ ಗಮನಿಸ್ಬೋದು. ಹಾಗೆ ಲೈವ್ ದೃಶ್ಯವನ್ನು ನಾವು ಒಂದು ಕಡೆ ಈಗ ಅಂತಿಮ ಯಾತ್ರೆಯನ್ನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಸ್ಮೃತಿ ವಾಹಿನಿ ಬುಕ್ನಲ್ಲಿ ಅಂದರೆ ಆತ್ಮಕಥನದಲ್ಲಿ ಹಲವು ವಿಚಾರಗಳ ಬಗ್ಗೆ ಕೂಡ ಅವರು ಮನಬಿಚ್ಚಿ ಬರ್ಕೊಳ್ತಾರೆ. ಯಾಕಂದರೆ ಹಲವು ವಿಚಾರಗಳು ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಯಾಕಂದರೆ ಎಸ್.ಎಂ. ಕೃಷ್ಣರವರಿಗೆ ವೆಂಕಟೇಶ್ವರನ ಮೇಲೆ ಅಪಾರವಾದಂಥ ಭಕ್ತಿ, ಪ್ರೀತಿ ಎಲ್ಲವೂ ಕೂಡ ಇತ್ತು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಯಾವುದೇ ರೀತಿ ಹುದ್ದೆಗಳಿರಲಿಲ್ಲ. ಆಗ 1983ರಲ್ಲಿ ತಿರುಪತಿಗೆ ಹೋಗಿದ್ರಂತೆ. ದೇವರಿಗೆ ದರ್ಶನವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಮಂಗಳಾರತಿ ತೆಗೆದುಕೊಳ್ಬೇಕಾದ್ರೆ ವಾಚ್ ಅದರೊಳಗಡೆ ಬಿತ್ತಂತೆ, ಮಂಗಳಾರತಿ ತಟ್ಟೆಗೆ. ಆಗ ಅಂದ್ಕೊಂಡ್ರಂತೆ ಏನಿರಬಹುದು ಅಂದರೆ ತಿರುಪತಿ ತಿಮ್ಮಪ್ಪನ ಹುಂಡಿಲಲ್ಲಿ ಏನೇ ಬಿದ್ದರೂ ಕೂಡ ತೆಗೆದುಕೊಂಡು ಬರಂಗಿಲ್ಲ, ಒಂದು ಮಗು ಕೂಡ ಬಿದ್ದರೂ ಕೂಡ ಅಲ್ಲೇ ಬಿಡಬೇಕು ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ಅವರ ಜೊತೆನಲ್ಲಿದ್ದವ್ರು ಹೇಳಿದ್ರಂತೆ, ಇದು ಬಹುಶಃ ಇದು ತಿರುಪತಿ ತಿಮ್ಮಪ್ಪನಿಗೆ ಕಾಲ ಕೊಡಬೇಕಾಗಿದೆ ಅಂತ ಅನ್ಸುತ್ತೆ, ಹಾಗಾಗಿ ಇಲ್ಲಿಂದ ಸಮಯ ಬದಲಾವಣೆ ಆಗ್ಬೋದು, ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳಿದ್ರಂತೆ ಅವರ ಆಪ್ತೇಷ್ಟರು. ನಂತರದಲ್ಲಿ ಆ ವಾಚನ್ನ ಅಲ್ಲೇ ಬಿಟ್ಟು ಬಂದ್ರಂತೆ. ಮನೆಗೆ ಬರೋಷ್ಟರಲ್ಲಿ ಒಂದು 20-30 ಕಾಲ್ ಬಂದಿತ್ತಂತೆ. ಅವ್ರ ಪತ್ನಿ ಹೇಳದಂತೆ, ಯಾವುದೋ ಕಾಲ್ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ನೋಡಿ ಅಂತ. ಆಗ ನೋಡಿದ್ರೆ ಅವ್ರಿಗೆ ತುರ್ತಾಗಿ ಪೋತೆದಾರ್ ಅವರು ಫೋನ್ ಮಾಡಿ ಹೇಳಿದ್ರಂತೆ, ಪೋತೆದಾರ್ ಅನ್ನೋರು ಕರೆ ಮಾಡಿದ್ದಾರೆ, ಅವ್ರಿಗೆ ತಕ್ಷಣವೇ ಫೋನ್ ಮಾಡಿ ಅಂತ. ಫೋನ್ ಮಾಡಿದ ನಂತರದಲ್ಲಿ ಅವರಿಗೆ ಕೇಂದ್ರ ಸಚಿವರಾದಂಥ ಭಾಗ್ಯ ಕೂಡ ದೊರೆತಂತೆ. ಅಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಕೇವಲ ಅದಷ್ಟೇ ಅಲ್ಲ, ಹೆಗ್ಡೆ ಮೇಲಿನ ದಾಳಿ ಆದಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಬೇಲಿ ಹಾಕಿಸಿದ್ದಂತಾಗಿರ್ಬೋದು. ಕುಮಾರಸ್ವಾಮಿ ಅವರು ಅಂದರೆ 1994ರಲ್ಲಿ ಕಾಂಗ್ರೆಸ್ ಪತನ ಆಗಿ ಜನತಾದಳ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಕುಮಾರಸ್ವಾಮಿ ಅವರು ಎಸ್.ಎಂ. ಕೃಷ್ಣ ಅವ್ರ ಕಾಲಿಗೆ ಬಿದ್ದರಂತೆ. ಆ ವಿಚಾರಗಳಾಗಿರ್ಬೋದು. ಜೊತೆಗೆ ದೇವೇಗೌಡರ ಕೇಂದ್ರ ಸರ್ಕಾರ ಪತನಗೊಂಡಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಆ ವಿಚಾರ. ಇನ್ನು ಸೋನಿಯಾ ಗಾಂಧಿ ಸ್ಪರ್ಧೆ ಆದಂಥ ಬಳ್ಳಾರಿ ಇದರಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಏನೆಲ್ಲ ಆಯಿತು, ತಾವೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದಂಥ ವಿಚಾರಗಳು, ಇದೆಲ್ಲವನ್ನು ಕೂಡ ಅದರಲ್ಲಿ ತಮ್ಮ ಆತ್ಮಕಥನದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಹುಶಃ ವೀಕ್ಷಕರು ಈಗ ಏನು ಗಮನಿಸ್ತಾ ಇದ್ದಾರೆ, ಕೃಷ್ಣರವರು ನಡೆದು ಬಂದ ಹಾದಿ ಬಗ್ಗೆ ನಾವು ಈ ರೀತಿ ವೇದಿಕೆಯಲ್ಲಿ ನಿಂತುಕೊಂಡು ಮಾತಾಡೋದು ಸುಲಭ. ಆದರೆ ಅವರೇ ಸ್ವತಃ ತಮ್ಮ ಮನಬಿಚ್ಚಿ ಮಾತನಾಡಿರುವಂತಹ, ತಾವು ಎದುರಿಸಿದಂತಹ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ನಾವು ಒಂದು ಬಾರಿ ಓದಿದ್ರೆ ಯಾರು ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು ಅಥವಾ ಒಂದು ಮಾದರಿಯಾಗಿ ಇಟ್ಕೊಂಡು ಬದುಕಬೇಕು ಅಂತಾರೆ. ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ಯಾವ ರೀತಿ ಅವ್ರು ಹೊರಗಡೆ ಬಂದರು ಅಥವಾ ಎದುರಿಸಂಥ ರೀತಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಜೀವನಕ್ಕೆ ಒಂದು ಸೂಕ್ತ ಮಾರ್ಗಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದಕ್ಕೆ ಇದೀಗ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಗಳಿಗೆ ಒಂದು ಕಡೆ ಈಗಾಗಲೇ ವ್ಯವಸ್ಥೆಗಳಾಗಿದೆ. ಇನ್ನು ಅಂತಿಮ ಯಾತ್ರೆ ಕೂಡ ಒಂದು ಕಡೆ ಈಗಾಗಲೇ ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಅಂತಿಮವಾಗಿ ಪಲ್ಲಕ್ಕಿ ಹೂಗಳಿಂದ ಅಲಂಕಾರ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಕುಟುಂಬಸ್ಥರೆಲ್ಲರೂ ಕೂಡ ದುಃಖತಪ್ತರಾಗಿ ಒಂದು ಬದಿಯಲ್ಲಿ ಕುಳಿತಿದ್ದಾರೆ. ಸಾಂಗೋಪಾಂಗವಾಗಿ ಏನೆಲ್ಲ ಪೂಜಾ ಕೈಂಕರ್ಯಗಳೆಲ್ಲ ಜರುಗಿಸಬೇಕು, ವಿಧಿವತ್ತಾಗಿ ಮಾಡಬೇಕು.
ಅದೆಲ್ಲವೂ ಕೂಡ ಈಗ ಒಂದು ಬದಿಯಲ್ಲಿ ಈಗಾಗಲೇ ಜರುಗ್ತಾ ಇದೆ. ಅಜಾತಶತ್ರು SM ಕೃಷ್ಣರವರ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಹುಟ್ಟೂರಿನತ್ತ ಪಾರ್ಥಿವ ಶರೀರವನ್ನು ಈಗ ತರಲಾಗ್ತಾ ಇದೆ. ಸೋಮನಹಳ್ಳಿಯಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಿಸ್ತಾ ಇದ್ದನ್ನು ಹಾದಿಯುದ್ದಕ್ಕೂ ಕೂಡ ಜನಸಾಗರವೇ ಅಲ್ಲಿ ತುಂಬಿರುವಂಥದ್ದು. ಕಣ್ಣೀರ ವಿದಾಯವನ್ನು ಹೇಳ್ತಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಕಂಡಿದ್ದಂತಹ ಕನಸುಗಾರನಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಮೊಮ್ಮಗ ತಾತನ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಲಿದ್ದಾರೆ ಅಮರ್ಥ್ಯ ಅವರು. IT ಹಬ್ ದೊರೆ ಅಗಲಿಕೆ ಕಂಬನಿ ಮಿಡಿದ ಇಡೀ ಕರುನಾಡೆ ಒಂದು ರೀತಿ ದುಃಖ ತಪ್ತವಾಗಿದೆ. ಕೃಷ್ಣನೂರಿನಲ್ಲಂತೂ ಎಲ್ಲ ಜನರು ಕೂಡ ನೀರವ ಮೌನ ಆವರಿಸಿರುವಂಥದ್ದು. ಅಭಿವೃದ್ಧಿ ಹರಿಕಾರನನ್ನು ನೆನೆದು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಭಾವುಕರಾಗಿ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರ ಕಾಲಘಟ್ಟದಲ್ಲಿ ಬಂದಂಥ ಬಿಸಿಯೂಟದ ಯೋಜನೆ ಆಗಿರಬಹುದು, ರೈತರಿಗೆ ಮಾಡಿದಂತಹ ಒಳಿತ ಆಗಿರಬಹುದು, ಇದೆಲ್ಲವನ್ನ ನೆನೆದು ಸಾಕಷ್ಟು ಜನ ದುಃಖ ತಪ್ತರಾಗಿದ್ದಾರೆ. ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಅನ್ನೋದು ಒಂದು ರೀತಿ ಕಬ್ಬಿಣದ ಕಡಲೆ ಆಗಿತ್ತು ಅಂತಾನೆ ಸಾಕಷ್ಟು ಜನ ಹೇಳ್ತಾರೆ. ಯಾಕಂದರೆ ಒಂದು ಸ್ಕೂಲ್ಗೆ ಹೋಗಬೇಕಂದ್ರೂ ಕೂಡ ಅಲ್ಲಿಗೆ ಸ್ಕೂಲಿಗೆ ಕಳಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಂತಹ ಪರಿಸ್ಥಿತಿ. ಅಟ್ಲೀಸ್ಟ್ ಒಂದು ಬಿಸಿಯೂಟ ಯೋಜನೆ ಅಂತ ಮಾಡಿ ಮಕ್ಕಳಿಗೆ ಸ್ಕೂಲಲ್ಲೇ ಊಟ ಕೊಡ್ತಾರೆ ಅಂತ ಒಂದು ಯೋಜನೆಯನ್ನು ತಂದರೆ ಆ ಒಂದು ಊಟ ಸಿಗುತ್ತಲ್ಲ ಅಂತನಾದರೂ ತಂದೆ ತಾಯಿಗಳು ಮಕ್ಕಳನ್ನು ಈ ನೆಪದಲ್ಲಾದರೂ ಮಕ್ಕಳನ್ನು ವಿದ್ಯಾಭ್ಯಾಸದ ಶಿಕ್ಷಣವನ್ನು ಮುಂದುವರಿಸಬಹುದು ಅನ್ನುವಂಥ ಯೋಜನೆಯನ್ನು ಇಟ್ಕೊಂಡು ಮಕ್ಕಳಿಗೆ ಊಟ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬಿಸಿಯೂಟದ ಯೋಜನೆಯನ್ನು ಮಾಡಿದ್ರು. ಅದು ತುಂಬಾ ಯಶಸ್ಸು ಕೂಡ ಗಳಿಸು. ಸಾಕಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿದ್ದಂಥವರು ತಂದೆ ತಾಯಿಗಳು ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿ ವಿದ್ಯಾವಂತರನ್ನಾಗೂ ಕೂಡ ಮಾಡುವಂತಹ ಸಿಚುವೇಶನ್ ಕೂಡ ಆ ಸಂದರ್ಭದಲ್ಲಿ ಬಂತು. ಅಂದರೆ ಪ್ರತಿಯೊಬ್ಬರೂ ಕೂಡ ಶಿಕ್ಷಣ ವಂಚಿತರಾಗಬಾರ್ದು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದಂಥವರು ಕೃಷ್ಣರವರು. ಯಾಕಂದರೆ ಬೆಂಗಳೂರನ್ನ ಸಿಂಗಾಪುರ್ ಲೆವೆಲ್ಗೆ ಆಗಲೇ ಕನಸು ಕಂಡಿದ್ರು ಅಂತಂದರೆ ಈಗಿನ ಜಮಾನದವ್ರು ಏನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ಜೀವನವನ್ನು ನಡೆಸ್ತಾ ಇದ್ದೀವಿ. ಎಲ್ಲವೂ ಕೂಡ ಕೈಗೆಟುವ ತುತ್ತು ತುದಿಯಲ್ಲಿ, ಕೇವಲ ಬೆರಳು ತುದಿಯಲ್ಲೇ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಏನು ಮಾಡ್ತಾ ಇದ್ದೀವಿ, ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆಗಿನ ಕಾಲದಲ್ಲಿಯೇ ಯಾವುದೇ ವೈಜ್ಞಾನಿಕತೆ ಅಷ್ಟು ಮುಂದುವರೆದಿಲ್ಲ ಅಂದರೂ, ಟೆಕ್ನಾಲಜಿ ಇಲ್ಲ ಅಂತ ಅಂದರೂ ಕೂಡ ಎಲ್ಲವನ್ನ ಮೀರಿ ನಿಂತು ಏನೆಲ್ಲ ಬಳಸ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಎಲ್ಲವನ್ನ ಕೂಡ ಸಾಕಾರಗೊಳಿಸಿದಂಥ SM ಕೃಷ್ಣ ಅವರು ಕಂಡಂತಹ ಕನಸುಗಳೆಲ್ಲವೂ ಕೂಡ ಈಗ ಸಾಕಾರಗೊಂಡಿದೆ. ಹಾಗಾಗಿಯೇ ಜನರ ಪ್ರೀತಿಯನ್ನು SM ಕೃಷ್ಣರವರು ಗಳಿಸಿದ್ರು. ಈಗ ಅಂತಿಮ ಯಾತ್ರೆ ನಿಡಘಟ್ಟತ್ತ ಸಾಗ್ತಾ ಇದೆ. ಅಲ್ಲಿ ಈಗ ಪಾಸ್ ಆಗ್ತಿರೋದು ನೀವೀಗ ಆ ದೃಶ್ಯ ನೋಡ್ತಿದ್ರೆ ಈಗ ನಿಡಘಟ್ಟ. ಸೊ ಅಲ್ಲೂ ಕೂಡ ಸಾಕಷ್ಟು ಮಂದಿ ಅವ್ರನ್ನ ನೋಡೋದಕ್ಕೆ ಬರ್ತಿರೋದು, ಜೊತೆಗೆ ತಮಟೆಯನ್ನು ಬಾರಿಸೋ ಮೂಲಕ ಅಂತಿಮ ಯಾತ್ರೆಗೆ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಹೆಚ್ಚಿನ ಜನ ಸೇರಿದ್ದಾರೆ. ಇದೆಲ್ಲವೂ ಕೂಡ SM ಕೃಷ್ಣ ಅವರು ಬಹಳಷ್ಟು ಓಡಾಡಿರುವಂಥ ಪ್ರದೇಶಗಳು, ಚನ್ನಪಟ್ಟಣ, ನಿಡಘಟ್ಟ ಇದೆಲ್ಲವೂ ಕೂಡ.